Dear students, in the last class, we know many things about Japan. Japan and Japanese, their manners. First point is Japanese are well-mannered, exquisitely well-mannered people. They respect privacy, courtesy. They use public phone and discuss their personal matters, and nobody listens to it because Japanese, they respect privacy. Then second point is many of are bowing. What is bowing? The method, the way of Japanese to greet other people. How do they respect other people? Through bowing. We know many things about bowing and how much discipline they adopt in their style of bowing. There is complicated hierarchy in bowing. Japanese stores, they employ bowing girls. And this George Mikes, when in Nara, a deer also goes to George Mikes because George Mikes has a packet of food in his hand. We say Japanese are well-mannered people, but when the bus arrives, as soon as the bus arrives, they behave like savages. They push each other. Next point is, while eating soup, one should make a fearful noise because it is a sign of appreciation. But it is very dangerous in Japan. If you make a fearful noise, the hostess thinks that yes, he is ill-natured, loud, ill-natured person. If you don't make noise, then the hostess thinks that this man has no manners. He is such a nonsense. He does not appreciate the soup. So drinking soup is a complicated, a dangerous one in Japan. So these are the 1 mark questions you get in Japan part. Now students, let us take Brazil. Traffic in Brazil. The only point here George Mikes highlights about Brazil is traffic. Traffic in Brazil. ಜಪಾನ್ ಬಗ್ಗೆ ಆದರೆ ಒಂದು 4-6 ಪಾಯಿಂಟ್ಸನ್ನು ತಗೊಂಡಿದ್ದಾರೆ. ಟೆಲಿಫೋನ್ ಬೂತ್, ಜಪಾನಲ್ಲಿ ಜಾಗ ಇರಲ್ಲ, ಟೆಲಿಫೋನ್ ಬೂತನ್ನು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಒಬ್ಬರು ಎಷ್ಟು ಪ್ರವೇಶ ಬೇಕಾದರೆ ಮಾತಾಡ್ಬೋದು, ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ, ಯಾರು ಕೇಳಿಸ್ಕೊಳ್ಳೋಕ್ಕೂ ಹೋಗಲ್ಲ, ಡಿಸ್ಟರ್ಬ್ ಮಾಡಲ್ಲ. ಬೋವಿಂಗ್ ಅಂದರೆ ಅವರು ನಮಸ್ಕಾರ ಮಾಡೋ ಮೆಥಡ್, ಬೋವಿಂಗ್ ಇದೆಯಲ್ಲ, ಬಾಗೋದಿದೆಯಲ್ಲ, ಅದು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾರೆ. ಅದರಲ್ಲಿ ಹೈರಾರ್ಕಿ ಇದೆ, ಅಂತಸ್ತಿಗೆ ತಕ್ಕಂತೆ ಮಾಡಬೇಕಾಗತ್ತೆ. ಹೂಮ್ ಯಾರಿಗೆ ಮಾಡ್ತಾರೆ, ಹೌ ಡೀಪ್ ಎಷ್ಟು ಬಾಗಬೇಕು, ಹೌ ಲಾಂಗ್ ಎಷ್ಟೊತ್ತು ಬಾಗಬೇಕು, ಅದೆಲ್ಲ ಕೌಂಟ್ ಆಗುತ್ತೆ. ಜಪಾನೀಸ್ ಸ್ಟೋರ್ಸು ಜಪಾನಿ ಗರ್ಲ್ಸನ್ನು ಬೋವಿಂಗ್ ಗರ್ಲ್ಸನ್ನು ಅಪಾಯಿಂಟ್ ಮಾಡ್ಕೋತಾರೆ. ಬಂದವ್ರಿಗೆಲ್ಲ ಇನ್ವೈಟ್ ಮಾಡೋದು, ಕಳಿಸ್ಕೊಡ್ಲಿಕ್ಕೆ. ನಾರಾದಲ್ಲಿ ಒಂದು ಡೀರನ್ನು ನೋಡ್ತಾರೆ. ಆ ಡೀರ್ ಏನು ಮಾಡುತ್ತೆ, ಇವರಿಗೆ ಬೋವಿಂಗ್ ಮಾಡುತ್ತೆ. ಯಾಕೆಂದರೆ ಜಾರ್ಜ್ ಮೈಕ್ಸ್ಗಲ್ಲ, ಅದು ಜಾರ್ಜ್ ಮೈಕ್ ಕೈಯಲ್ಲಿ ಒಂದು ಫುಡ್ ಪ್ಯಾಕೆಟ್ ಇತ್ತು ಅದಕ್ಕೆ.
ಜಪಾನೀಸ್ ವೆಲ್ ಮ್ಯಾನರ್ಡ್ ಅಂತಾರೆ, ಆದರೆ ಬಸ್ ಬಂದ ತಕ್ಷಣ ಒಬ್ರಿಗೊಬ್ರು ನೂಗ್ತಾರೆ, ಒಬ್ರೊಬ್ರು ಕಾಲು ತೊಳಿತಾರೆ. ಜಪಾನಲ್ಲಿ ಸೂಪ್ ಕುಡಿಯೋದು ಭಾಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಸೂಪ್ ಕುಡಿಬೇಕಾದ್ರೆ ಭಯಂಕರ ಶಬ್ದ ಮಾಡಬೇಕು. ಯಾಕಂದರೆ ತುಂಬ ಚೆನ್ನಾಗಿದೆ ಅನ್ನೋದಕ್ಕೆ ಅದೊಂದು ಸೈನ್, ಅದು ಸಿಂಬಲ್, ಅದು ಸೂಚನೆ, ಅದು ತುಂಬ ಚೆನ್ನಾಗಿದೆ ಅಂತ ಶಬ್ದ ಮಾಡಬೇಕು. ಆದರೆ ಅದು ಕೂಡ ಕಷ್ಟ. ಶಬ್ದ ಮಾಡಿದ್ರೆ ನಾನ್ಸೆನ್ಸ್ ಅಂತಾರೆ, ಶಬ್ದ ಮಾಡಲಿಲ್ಲ ಅಂತಂದರೆ ಮ್ಯಾನರ್ಸ್ ಇಲ್ಲ ಅಂತಾರೆ. ಸೊ ಜಪಾನಲ್ಲಿ ಸೂಪ್ ಕೊಟ್ಬಿಟ್ರು ಅಂದರೆ ಕಷ್ಟಕ್ಕೆ ಬಂದುಬಿಡುತ್ತೆ ಕುಡಿಯೋದು. ಇಷ್ಟು ಜಪಾನ್ ಬಗ್ಗೆ ತಿಳ್ಕೊಂಡ್ರೆ. ಈಗ ಬ್ರೆಜಿಲ್ ಬಗ್ಗೆ ಬೇರೆ ವಿಷಯಗಳನ್ನ ಹೆಚ್ಚು ಟಚ್ ಮಾಡಿಲ್ಲ ಇಲ್ಲಿ ಜಾರ್ಜ್ ಮೈಕ್ಸ್. ಓನ್ಲಿ ಟ್ರಾಫಿಕ್ ವೆಹಿಕಲ್ಸ್, ರಸ್ತೆಗಳು ಹೇಗಿರುತ್ತೆ, ಹೇಗೆ ಡೆಕೋರೇಟ್ ಮಾಡಿರ್ತಾರೆ, ವೆಹಿಕಲ್ಸ್ ಹೇಗೆ, ಡ್ರೈವರ್ಸ್ ಹೇಗಿರ್ತಾರೆ, ವೆಹಿಕಲ್ ಎಷ್ಟು ಫಾಸ್ಟಾಗಿ ಓಡ್ತಾರೆ. ಸೊ ಟ್ರಾಫಿಕ್ ಬಗ್ಗೆ ಮಾತ್ರ ಬ್ರೆಜಿಲ್ ಬಗ್ಗೆ ಹೈಲೈಟ್ ಮಾಡಿದ್ದಾರೆ ಜಾರ್ಜ್ ಮೈಕ್ಸ್. ನೋಬಡಿ ಹರೀಸ್ ಇನ್ ಬ್ರೆಜಿಲ್. ನೋಬಡಿ ಹರೀಸ್, ಅರಿ ಅಂದರೆ ಅವಸರ ಮಾಡೋದು. ಬ್ರೆಜಿಲಲ್ಲಿ ಯಾರೂ ಅವಸರ ಮಾಡಲ್ಲ. It does not really matter whether you reach your destination an hour too soon, a day late, or not at all. It is not at all a matter. You may reach the place in a day, in an hour, or a week. ನೀವು 1 ಗಂಟೆಲಿ ಆ ಜಾಗ ತಲುಪ್ತಿರೋ, 1 ನಿಮಿಷದಲ್ಲಿ ತಲುಪ್ತಿರೋ, 1 ವಾರದಲ್ಲಿ ತಲುಪ್ತಿರೋ, ಅವರದಕ್ಕೆ ಗಮನ ಕೊಡಲ್ಲ. The grey pavements in the streets of Copacabana are often decorated with beautiful black mosaics. Underline ಮಾಡಿ, ಅದು 1 mark question. How are the pavements in Brazil decorated? ಪೇವ್ಮೆಂಟ್ ಅಂದರೆ ಫುಟ್ಪಾತ್. ಈಗ ನೀವು ರಸ್ತೆಯಲ್ಲಿ ನಡಿಬೇಕಾದ್ರೆ ಆ ಕಡೆ ಈ ಕಡೆ ಫುಟ್ಪಾತ್ ಇರುತ್ತಲ್ಲ, ಬ್ರೆಜಿಲಲ್ಲಿ ಫುಟ್ಪಾತನ್ನು ಡೆಕೋರೇಟ್ ಮಾಡಿರ್ತಾರೆ, ಅಲಂಕಾರ ಮಾಡಿರ್ತಾರೆ. ನಮಗೆ ಭಾಳ ಅದು ನೆಗ್ಲೆಕ್ಟೆಡ್, ಕಸ ಹಾಕ್ಲಿಕ್ಕಿರೋ ಜಾಗ ಅನ್ನೋ ಥರ ನಾವು ಅನ್ಕೋತೀವಿ. ಬ್ರೆಜಿಲಲ್ಲಿ ಹೇಗೆ ಅಂದರೆ ದೇ ಡೆಕೋರೇಟ್, ಅಲಂಕಾರ ಮಾಡ್ತಾರಂತೆ ಫುಟ್ಪಾತ್ನ, ಲೈಕ್ ವಿತ್ ಬ್ಲ್ಯಾಕ್ ಮೊಸೈಕ್ಸ್ ಅಂದರೆ ಈಗ ನಾವು ಫ್ಲೋರಿಂಗ್ ಮನೆಯಲ್ಲಿ ನೆಲಕ್ಕೆ ಹಾಕಬೇಕಾದ್ರೆ ಕಪ್ಪು ಕಲ್ಲುಗಳನ್ನ ಹಾಕ್ತಾರಲ್ಲ, ಆ ಥರ ಫುಟ್ಪಾತ್ಗೆ ಹಾಕಿರ್ತಾರೆ. ಸೊ 1 mark ಕ್ವೆಶನ್ ಇದೆ. ಹೌ ಆರ್ ದ ಪೇಮೆಂಟ್ಸ್ ಇನ್ ಬ್ರೆಜಿಲ್ ಡೆಕೋರೇಟೆಡ್? ಆನ್ಸರ್ ವಿತ್ ಬ್ಲ್ಯಾಕ್ ಮೊಸೈಕ್ ಅನ್ನೋದು ನಿಮಗೆ ನೆನಪಲ್ಲಿರಬೇಕು. ಎ ಯುನೀಕ್ ಟೈಪ್ ಆಫ್ ಡೆಕೋರೇಷನ್ ಅಲಂಕಾರ. Only people alive to beauty in their surroundings and who have plenty of time for contemplation during their meditative ambulatory exercises would take the trouble to decorate the pavements they walk on. Only some people. What type of people? Who have a plenty of time, who have decorative sense. Those people, such type of people, they decorate pavements. ಪೇಮೆಂಟ್ ಅಂತಂದರೆ ಫುಟ್ಪಾತನ್ನು ಯಾರು ಅಲಂಕಾರ ಮಾಡ್ತಾರಪ್ಪ, ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅಲ್ಲಿ ಏನು ಎಲ್ಲ ಓಡಾಡ್ತಿರ್ತಾರಲ್ಲ, ಆ ದಾರಿ ಬಗ್ಗೆ ಗಮನ ಕೊಡೋದಿಲ್ಲ. ಇವರು ಆ ದಾರಿಗಳ ಬಗ್ಗೆ ಗಮನ ಕೊಡೋರು ಯಾರಪ್ಪ ಅಂದರೆ ಸಾಕಷ್ಟು ಲೀಜರ್ ಇದ್ದವರು, ಅಲಂಕಾರ ಮಾಡಬೇಕು ಅಂತ ಆ ಟೇಸ್ಟ್ ಇದ್ದವರು ಆ ರಸ್ತೆಗಳನ್ನ ಅಲಂಕಾರ ಮಾಡ್ತಾರೆ. ಸೊ ಈ ಪ್ಯಾರಾಗ್ರಾಫಲ್ಲಿ ನೀವು ಒಂದೇ ಪಾಯಿಂಟ್ ತಿಳ್ಕೊಳ್ಳಿ. ಹಿಯರ್ ಇನ್ ಬ್ರೆಜಿಲ್ the pavements are decorated with black mosaics. ಅಷ್ಟು ಸಾಕು ನಿಮಗೆ. However, as soon as these easygoing, leisurely characters get a steering wheel in their hands, no speed is fast enough for them. These leisurely people, Brazil people, who spend their time in decorating the pavements, if they get a car, if they get wheels, yes, they will become so speed. ಬ್ರೆಜಿಲಲ್ಲಿ ನೋಬಡಿ ಹರೀಸ್ ಇನ್ ಬ್ರೆಜಿಲ್, ಯಾರು ಅವಸರ ಮಾಡಲ್ಲ, ಆರಾಮಾಗಿರ್ತಾರೆ, ರಸ್ತೆಗಳನ್ನೆಲ್ಲ ಅಲಂಕಾರ ಮಾಡ್ತಿರ್ತಾರೆ. ಅಂಥವ್ರ ಕೈಯಲ್ಲಿ ಕಾರ್ ಕೊಟ್ಟು ನೋಡಿ, ವೀಲ್ ಕೊಟ್ಟು ನೋಡಿ, ನೋ ಸ್ಪೀಡ್ ಈಸ್ ಎನಫ್ ಟು ಟೆಲ್. ಯಾವ ಸ್ಪೀಡು ಲೆಕ್ಕಾಗಿಲ್ಲ, ಅಷ್ಟು ಸ್ಪೀಡಾಗಿ ಕಾರನ್ನು ಓಡಿಸ್ತಾರೆ ಯಾವಾಗ ಅವ್ರ ಕೈಯಲ್ಲಿ ಒಂದು ಗಾಡಿ ಕೊಟ್ಟರೆ. ಎ ಸ್ಟೀರಿಂಗ್ ವೀಲ್. You would then be inclined to believe that gaining a tenth of a second is a matter of grave importance for all of them all the time. Even tenth of a second
ಸೆಕೆಂಡೇ ಅಂದರೆ ನಮಗೆ ಲೆಕ್ಕಕ್ಕಿಲ್ಲ. ಇನ್ನು 10th ಆಫ್ ಎ ಸೆಕೆಂಡ್, 1 ಸೆಕೆಂಡಲ್ಲಿ 10ನೇ 1 ಭಾಗ ಅಂದರೆ ಅಷ್ಟು ಟೈಮ್ ಕೂಡ ಅವರು ಕೌಂಟ್ ಮಾಡ್ತಾರೆ. ಅಷ್ಟು ಫಾಸ್ಟಾಗಿ ಹೋಗಬೇಕು. ನೀವು ನೋಡ್ತೀರ ರಸ್ತೆನಲ್ಲಿ ನೀವು ಹೋಗ್ಬೇಕಾದ್ರೆ ಬೈಕಲ್ಲಿ ಹೆಂಗೆ ಓವರ್ಟೇಕ್ ಮಾಡಬೇಕು, ಎಷ್ಟು ಅಲ್ಲೇನು ಅಂತ ಇಂಪಾರ್ಟೆಂಟ್ ವರ್ಕ್ ಇರಲ್ಲ, ಆದರೂ ಓವರ್ಟೇಕ್ ಮಾಡಬೇಕು. ಅವನ್ನ ಓವರ್ಟೇಕ್ ಮಾಡ್ಕೊಂಡು ನಾವು ಓಡಿಸ್ಬೇಕು ಗಾಡಿನ, ಗಮನ ಅಲ್ಲಿರುತ್ತೆ. ಬ್ರೆಜಿಲಲ್ಲಿ ಇನ್ನೂ ಟೂ ಮಚ್ ಸೋಮಾರಿಗಳ ಥರ ಕಾಣ್ತಾರೆ. ಅವ್ರ ಕೈಯಲ್ಲಿ ಸ್ಟೀರಿಂಗ್ ವೀಲ್ ಕೊಟ್ಬಿಡಿ, ಗಾಡಿ ಕೊಟ್ಬಿಡಿ. ಈವನ್ 10th ಆಫ್ ಎ ಸೆಕೆಂಡ್, 1 ಸೆಕೆಂಡಲ್ಲೂ ಕೂಡ ಮೈನ್ಯೂಟ್ ಅಷ್ಟು ಸ್ಪೀಡ್ ನೋಡಲಿಕ್ಕೆ ಅವರು ನೋಡ್ತಾರೆ. ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್. ಅಂಡರ್ಲೈನ್ ಮಾಡಿ ಅದು. ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್. ಸೊ motor cars, where are the motor cars extremely expensive? Answer is Brazil. Athwa dash or extremely expensive in Brazil. 3 options kotre answer is motor cars. ಬ್ರೆಜಿಲ್ನಲ್ಲಿ ಭಾಳ ಖರ್ಚಂತೆ ವೆಹಿಕಲ್ಸ್, ಅಂದರೆ ಭಾಳ ಹುಚ್ಚು ಜನರಿಗೆ, ಸುಮ್ಮನೆ ಓಡಿಸ್ತಿರೋದೆ ವೆಹಿಕಲ್ಸನ್ನು. ಇಂಪೋರ್ಟ್ ಡ್ಯೂಟೀಸ್ ಬೀಯಿಂಗ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್. ಇಂಪೋರ್ಟ್ ಡ್ಯೂಟೀಸ್ ಏನು? ಇಂಪೋರ್ಟ್ ಡ್ಯೂಟೀಸ್ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಕೇಳ್ತೀರಾ. ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡೋದು, ಹೊರಗೆ ಕಳಿಸೋದು. ಇಂಪೋರ್ಟ್ ಅಂದರೆ ಆಮದು ಮಾಡ್ಕೊಳ್ಳೋದು ಅಂತ. ಕಾರುಗಳನ್ನ ಆಮದು ಮಾಡ್ಕೊಳ್ಳೋದಿದೆಯಲ್ಲ, ಅಥವಾ ಮಿಷನರಿ ಆಮದು ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮರ್ಡರಸ್, ಅಂದರೆ ಅಷ್ಟೊಂದು ಖರ್ಚು ಬರುತ್ತೆ. Only a few other poorer South American states are in a worse position in this respect. Complaints are universal. Hardly anyone can afford a car. Complaints are universal. ಯಾವ ದೇಶಕ್ಕೆ ಹೋದ್ರೂ ಕೂಡ ಏನು ಒಂದಲ್ಲ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ಯೂನಿವರ್ಸಲ್ ಅಂದರೆ ಎಲ್ಲ ಕಡೆನೂ ಅಂತ. In Brazil, everybody has a car. ಅಲ್ಲಿ ಹಾರ್ಡ್ಲಿ ಅನ್ನೋ ವರ್ಡ್ ಬರುತ್ತೆ, LY. ನೀವು ಹಾರ್ಡೇ ಬೇರೆ, ಹಾರ್ಡ್ಲಿನೇ ಬೇರೆ. ಹಾರ್ಡ್ ಅಂದರೆ ಐ ವರ್ಕ್ ಹಾರ್ಡ್ ಟು ಗೆಟ್ ಮಾರ್ಕ್ಸ್ ಆಗುತ್ತೆ, ಸರಿ. ಹಾರ್ಡ್ಲಿ LY ಅಂದರೆ ನೆಗೆಟಿವ್ ಮೀನಿಂಗ್, ನೋ ಅಂತ ಅರ್ಥ ಕೊಡುತ್ತೆ. ಇನ್ ಬ್ರೆಜಿಲ್ ಹಾರ್ಡ್ಲಿ ಎವ್ರಿಬಡಿ ಆ್ಯಸ್ ಎ ನೋ ಕಾರ್, ಅಂದರೆ ಸಾಧ್ಯನೇ ಇಲ್ಲ. ಬ್ರೆಜಿಲಲ್ಲಿ ಎಲ್ಲರ ಹತ್ರ ಕಾರ್ ಇರುತ್ತೆ. Yet this only means that the number of motor vehicles is growing by leaps and bounds, almost as if cars are distributed free of charge to all and sundry. ಅವೆರಡು ಅಂಡರ್ಲೈನ್ ಮಾಡಿ. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂಡರ್ಲೈನ್ ಮಾಡಿ. ಆಲ್ ಆ್ಯಂಡ್ ಸಂಡ್ರಿ ಅಂಡರ್ಲೈನ್ ಮಾಡಿ. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಸಿಕ್ಕಾಬಟ್ಟೆ ಅಂತ. ಮೋಟಾರ್ ವೆಹಿಕಲ್ಸ್ ಆರ್ ಇನ್ಕ್ರೀಸಿಂಗ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಇನ್ ಬ್ರೆಜಿಲ್. ಬ್ರೆಜಿಲಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ಸ್ ಅನ್ನಲಿಕ್ಕೆ. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಲೆಕ್ಕವೇ ಇಲ್ಲ ಅಂತ. ಆಲ್ ಆ್ಯಂಡ್ ಸಂಡ್ರಿ ಅಂತ ಅಂದರೆ ಎವ್ರಿಬಡಿ ಅಂತ, ಎಲ್ರಿಗೂ ಅಂತ. ಅಂದರೆ ಈ ವರ್ಡ್ಸ್ ಯಾಕೆ ಇಂಪಾರ್ಟೆಂಟ್ ಫ್ರೇಸಸ್ ಅಂದರೆ, ನಿಮಗೆ ಒಂದು 2 ಮಾರ್ಕ್ಸಿಂದು ಒಂದು ಕ್ವೆಶನ್ ಡ್ಯಾಶಸ್ ಇರುತ್ತೆ, 3 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ 2 ಮಾತ್ರ ಬೇಕು, 2 ಡ್ಯಾಶಸ್. ಆವಾಗ ಈ ಥರ ಫ್ರೇಸಸ್ ಕೊಡ್ತಾರೆ. ನಿಮಗೆ ಅದು ಅರ್ಥ ಗೊತ್ತಿದ್ರೆ ತುಂಬಲಿಕ್ಕೆ ಈಸಿ. ಸೊ ಆಲ್ ಆ್ಯಂಡ್ ಸಂಡ್ರಿ ಅಂದರೆ ಎಲ್ಲರೂ ಅಂತ, ಎವ್ರಿಬಡಿ ಅಂತ. ಲೀವ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು, ಆ ಥರ ತಗೋಬೇಕು. Thus the pedestrian's life is becoming more hazardous every day. Yes, pedestrian. What is the meaning of pedestrian? Walker on the footpath. Pedestrian ಅಂದರೆ ಏನು? ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ವೆಹಿಕಲ್ ಹೋಗೋರು ಓಕೆ, ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರದ್ದು ಭಾಳ ಕಷ್ಟ ಪರಿಸ್ಥಿತಿ. ಯಾಕಂದರೆ ಎಲ್ಲ ವೆಹಿಕಲ್ಸ್ ನುಗ್ತಾ ಇರುತ್ತೆ, ನಡ್ಕೊಂಡು ಹೋಗೋರಿಗೆ ಜಾಗ ಇಲ್ಲ, ನಡ್ಕೊಂಡು ಹೋಗೋದನ್ನ ಯಾರು ಕೇರೆ ಮಾಡಲ್ಲ. ಇಟ್ ಈಸ್ ನಾಟ್ ದಟ್ ಡ್ರೈವರ್ಸ್ ಡು ನಾಟ್ ಕೇರ್ ಅಬೌಟ್ ಪೆಡೆಸ್ಟ್ರಿಯನ್ಸ್, ದ ಟ್ರಬಲ್ ಈಸ್ ದಟ್ ದೇ ಡು ಕೇರ್ ಅಬೌಟ್ ದ್ಯಾಮ್. ದೇ ಆರ್ ಇನ್ ಫ್ಯಾಕ್ಟ್ ಆನ್ ದ ಲುಕ್ಔಟ್ ಫಾರ್ ದ್ಯಾಮ್. ಸೊ ಇಲ್ಲಿ ಫಸ್ಟ್ ಲೈನ್ ಅಂಡರ್ಲೈನ್ ಮಾಡಿ. ಡ್ರೈವರ್ಸ್ ದೇ ಲುಕ್ಔಟ್ ಫಾರ್ ಪೆಡೆಸ್ಟ್ರೈನ್ಸ್. ಡ್ರೈವರ್ಸ್ ಕಾರ್ ಹೋಗ್ತಾ ಇದೆ ಅಂದರೆ ಅದರಲ್ಲಿ ಡ್ರೈವರ್ ಇರ್ತಾನಲ್ಲ, ಅವನ ಗಮನ ಅಂದರೆ ಯಾರಾದರೂ ನನಗೆ ಪೆಡೆಸ್ಟ್ರೈನ್ ಸಿಗಬೇಕು ಅಂತ ಕಾಯ್ತಾ ಇರ್ತಾನೆ. ಪೆಡೆಸ್ಟ್ರೈನ್ ಅಂದರೆ ಏನೋ ನಡ್ಕೊಂಡೋಗಿ ಯಾರಾದರೂ ನನಗೆ ಒಬ್ಬ ನಡ್ಕೊಂಡೋಗೋನು ಸಿಗಬೇಕು ಅಂತ. ಅವನು ಏನು ಮಜಾ ತಗೋತಾನೆ ಅಂತ ಹೇಳಿದ್ರೆ, ಅವನು ಅಟ್ಟಿಸ್ಕೊಂಡು ಹೋಗೋದು ವೆಹಿಕಲಲ್ಲಿ. ಅವನು ಓಡ್ತಿರ್ಬೇಕು, ಇವನು ವೆಹಿಕಲಲ್ಲಿ ಚೇಸ್ ಮಾಡ್ತಾ ಇರಬೇಕು. ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇನ್ ಬ್ರೆಜಿಲ್
ಡ್ರೈವರ್ಸ್ ದೇ ಲುಕ್ ಫಾರ್ ಪೆಡೆಸ್ಟ್ರೈನ್ಸ್. ಅಲ್ಲಿ ಕ್ವೆಶನ್ ಕೊಡ್ತಾರೆ, ಹೂಮ್ ಡೂ ದ ಡ್ರೈವರ್ಸ್ ಲುಕ್ ಫಾರ್ ಇನ್ ಬ್ರೆಜಿಲ್? ಡ್ರೈವರ್ಸ್ ಯಾರಿಗೆ ಹುಡುಕ್ತಾ ಇರ್ತಾರೆ ಅಂತಂದರೆ ಆನ್ಸರ್ ಈಸ್ ಪೆಡೆಸ್ಟ್ರೈನ್. As soon as the driver notices a pedestrian step off the pavement, he regards him as a fair game. If a pedestrian is walking on the road, step off the pavement, ಫುಟ್ಪಾತಿಂದ ಕೆಳಗೆ ಇಳಿದ್ಬಿಟ್ಟ ಯಾರಾದರೂ ನಡ್ಕೊಂಡು ಹೋಗೋನು ಅಂತ ಹೇಳ್ಬಿಟ್ರೆ ಮುಗೀತು, ಒಬ್ಬ ಡ್ರೈವರ್ ಚಾನ್ಸ್ ತೊಗೊಂಡ್ಬಿಡ್ತಾರೆ. ದೇರ್ ಎ ಫೇರ್ ಗೇಮ್ ಸ್ಟಾರ್ಟ್ಸ್. ಒಂದು ಒಳ್ಳೆ ಗೇಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಏನಂತ, ಈಗ ನಾವು ಏನು ಮಾಡ್ತೀವಿ, ಫುಟ್ಪಾತ್ ಇದ್ರೂ ರಸ್ತೆ ತುಂಬ ನಡ್ಕೊಂಡು ಹೋಗ್ತಾ ಇರ್ತೀವಿ, ಯಾವ ವೆಹಿಕಲ್ಗೂ ಕೇರ್ ಮಾಡಲ್ಲ, ಅವರೇ ಬೇಕಾದ್ರೆ ಗುದ್ಕೊಂಡು ಹೋಗ್ಬೇಕು, ದಾರಿ ಬಿಡಲ್ಲ. ಅವ್ರು ಆರಾಮ್ ಹೊಡೆದೊಡ್ಡು ಸಾಕಾಗಬೇಕು, ಇಲ್ಲ ಅವರೇ ದಾರಿ ಮಾಡ್ಕೊಂಡು ಹೋಗ್ಬೇಕು, ನಾವು ದಾರಿ ಬಿಟ್ಟುಕೊಡಲ್ಲ. ನಮ್ಮ ಬಿಹೇವಿಯರ್ ಹೀಗೆ. ನಮ್ಮಲ್ಲಿ ದನ ಕರುಗಳು ನಾಯಿಗಳು ನಾವು ಎಲ್ಲರೂ ರಸ್ತೆಯಲ್ಲೇ ಇರೋದು, ಫುಟ್ಪಾತಲ್ಲಿರಲ್ಲ. ಬ್ರೆಜಿಲಲ್ಲಿ ಎಷ್ಟು ಡೇಂಜರ್ ಅಂದರೆ, ಏನಾದರೂ ಫುಟ್ಪಾತಲ್ಲಿ ಹೋಗೋ ಬದಲು ಅವನೇನಾದರೂ ದಾರಿಲಿ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಒಬ್ಬ ಕಾರ್ ಡ್ರೈವರ್ ಚಾನ್ಸ್ ತೊಗೊಂಡ್ಬಿಡ್ತಾನೆ. ಈ ಸ್ಟಾರ್ಟ್ಸ್ ಟು ಚೇಸ್ ದ ಪೆಡೆಸ್ಟ್ರೈನ್, ಅಟ್ಟಿಸ್ಕೊಂಡು ಹೋಗ್ಬಿಡ್ತಾನೆ. ಪೆಡೆಸ್ಟ್ರೈನ್ ಅವನು ಕಮ್ಮಿ ಇರಲ್ಲ, ಅವನು ಓಡ್ತಾನೆ, ಅವನು ಆಟ ಆಡಿಸ್ತಾನೆ. ದೇರ್ ಸ್ಟಾರ್ಟ್ಸ್ ಎ ಫೇರ್ ಗೇಮ್. ಒಳ್ಳೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಇದು ಬ್ರೆಜಿಲ್ನವ್ರಿಗೆ ಭಾಳ ಇಷ್ಟ. ಇಟ್ ಟೇಕ್ಸ್ ಏಮ್ ಆ್ಯಂಡ್ ಆಕ್ಸಿಲರೇಟ್ಸ್. ಆಕ್ಸಿಲರೇಟ್ಸ್ ಅಂದರೆ ಸ್ಪೀಡ್. ಈ ರೈಸಸ್ ದ ಸ್ಪೀಡ್, ಇನ್ಕ್ರೀಸಸ್ ಸ್ಪೀಡ್. ಸ್ಪೀಡ್ ಜಾಸ್ತಿ ಮಾಡ್ತಾನೆ, ಅವನು ಜೋರಾಗಿ ಓಡ್ತಾನೆ, ಇವನು ಜೋರಾಗಿ ಚೇಸ್ ಮಾಡ್ತಾನೆ. ಪೆಡೆಸ್ಟ್ರೈನ್ ಹ್ಯಾಸ್ ಟು ಜಂಪ್, ಲೀಪ್ ಆ್ಯಂಡ್ ರನ್ ಫಾರ್ ಡಿಯರ್ ಲೈಫ್. ಪೆಡೆಸ್ಟ್ರೈನ್ ಹೂ ಈಸ್ ವಾಕಿಂಗ್, he has to run for his life. ಜೀವ ಉಳಿಸ್ಕೊಳಕ್ಕೆ ಅವನು ಓಡಬೇಕು. ಅವನು he does not resent this in the least. Driver and pedestrian, hunter and prey smile amicably at each other. ಡ್ರೈವರ್ ಆ್ಯಂಡ್ ಪೆಡೆಸ್ಟ್ರೈನ್, ಕಾರಲ್ಲಿರೋ ವ್ಯಕ್ತಿ ಡ್ರೈವ್ ಮಾಡೋನು, ಪೆಡೆಸ್ಟ್ರೈನ್ ನಡ್ಕೊಂಡು ಹೋಗೋಣ, ಅವರಿಬ್ಬರು ಹೆಂಗೆ ಕಾಣಿಸ್ತಿರ್ತಾರೆ ಅಂದರೆ ಒಳ್ಳೆ ಹಂಟರ್ ಬೇಟೆಗಾರ, ಪ್ರೇ ಅಂದರೆ ಒಂದು ಬಲಿಪಶು ಅಂತೇಳಿ. ಇವನು ಡ್ರೈವರು ಒಳ್ಳೆ ಹಂಟರ್ ಥರ ಕಾಣಿಸ್ತಿರ್ತಾನೆ, ಅವನೊಂದು ಪ್ರೇ ಅಂದರೆ ಒಂದು ಪ್ರಾಣಿ ಥರ ತಪ್ಪಿಸ್ಕೊಂಡು ಓಡೋಗ್ಬೇಕು, ಆ ಥರ ಕಾಣಿಸ್ತಿರುತ್ತೆ. ಐ ವಿನ್ ಟುಡೇ, ಯು ವಿಲ್ ವಿನ್ ಟುಮಾರೋ, ಫೇರ್ ಎನಫ್. ದೇ ಆರ್ ಅಮಿಕಬಲ್. ಅಮಿಕಬಲ್ ಮೀನ್ಸ್ ಫ್ರೆಂಡ್ಲಿ, ಒಂದು ಒಳ್ಳೆ ಚೇಸಿಂಗ್ ಆಟ ಆಡ್ದಂಗೆ ಅವರಿಗೆ. ನಾನು ಓಡ್ತೀನಿ ಬಾ, ನೀನು ಹೆಂಗೆ ಅಟ್ಟಿಸ್ಕೊಂಬರ್ತೀಯ, ನಾನು ನಡ್ಕೊಂಡು ಓಡ್ತೀನಿ ನಾನು, ನೀನು ಕಾರಲ್ಲಿ ಅಟ್ಟಿಸ್ಕೊಂಬ ನನ್ನನ್ನು. ಇಬ್ಬರು ಒಬ್ಬರು ನೋಡಿ ಒಬ್ಬರು ನಕ್ಕು ಅಂತ ಚೇಸ್ ಮಾಡ್ಕೋತಾರೆ. ಟುಡೇ ಐ ವಿನ್, ಟುಮಾರೋ ಯು ವಿನ್. ಇವತ್ತು ನಾನು ಗೆಲ್ತೀನಿ, ನಾಳೆ ನೀನು ಗೆದ್ಕೋ ಅಂತ ಓಡ್ತಾರೆ. ದ ವಾರ್ ಬಿಟ್ವೀನ್ ಡ್ರೈವರ್ಸ್ ದೆಮ್ಸೆಲ್ಸ್ ಈಸ್ ಮರ್ಡರಸ್ ಬಟ್ ಗುಡ್ ಟೆಂಪರ್ಡ್. ದೇ ಕಟ್ ಇನ್, they overtake on both sides, they force you to brake violently and commit all the most heinous crimes of the road, and 20 times every hour. And the war between the drivers, ಇನ್ನು ಫುಟ್ಪಾತಲ್ಲಿ ಹೋಗೋರು ಬಿಡಿ, ಬಿಟ್ವೀನ್ ಡ್ರೈವರ್ಸ್, ಡ್ರೈವರ್ ಅಂದರೆ ಒಂದು ಕಾರ್ ಇನ್ನೊಂದು ಕಾರ್ ಅಂದ್ಕೊಳ್ಳಿ. ಹೌ ಡು ದೇ ಚೇಸ್? ದೇ ಡು ಸೋ ಮೆನಿ ಕಮಿಟ್ ಮರ್ಡರ್ಸ್ ಆರ್ ಕಮಿಟ್ ಮಿಸ್ಟೇಕ್ಸ್. ಎಷ್ಟು ಬೇಕಾದರೆ ರೂಲ್ಸನ್ನು ಬ್ರೇಕ್ ಮಾಡಿ, ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿ ಒಬ್ರಿಗೊಬ್ರಿಗೆ ಚೇಂಜ್ ಮಾಡ್ಕೋತಾರೆ. ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ, ಬಟ್ ದೇ ಡೋಂಟ್ ಕೇರ್ ಇಟ್. ಚೇಸಿಂಗ್ ಬೇಕು ಅವರಿಗೆ. ಬಟ್ ದೇ ಸ್ಮೈಲ್ ಅಟ್ ಯು ದ ಸೇಮ್ ಟೈಮ್. ದೇರ್ ಇಸ್ ನೋ ಆಂಗರ್, ನೋ ಹಾಸ್ಟಿಲಿಟಿ, ನೋ ಮ್ಯಾಡ್ ವೋಟಿಂಗ್. ಎವ್ರಿ ಟೈಮ್ 20 times ಆ್ಯನ್ ಅವರ್, 1 ಗಂಟೆಗೆ 20 ಕೇಸುಗಳಾಗ್ತಾವಂತೆ. ಅಷ್ಟು ಜೋರಾಗಿ ಅವ್ರು ಓಡಿಸ್ಕೋತಾರೆ. ಆಮೇಲೆ ಸಿಕ್ಕಾಕೊಂಡ್ಮೇಲೆ ಇಬ್ಬರು ಸ್ಮೈಲ್ ಮಾಡ್ತಾರಂತೆ, ನೋಡಿ ಹಾಗಾಯಿತು ಅಂತ. ದ ಅವನಿಡಾ ಪ್ರೆಸಿಡೆಂಟ್ ವರ್ಗಾಸ್ ಇಸ್ ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್. ಆ ಪ್ಲೇಸ್ ಅಂಡರ್ಲೈನ್ ಮಾಡಿ. ಅದೇನು? ದ ಮೋಸ್ಟ್ ಟ್ರಾಫಿಕ್ ಪ್ಲೇಸ್ ಇನ್ ಬ್ರೆಜಿಲ್. ವಿಚ್ ಈಸ್ ದ ಮೋಸ್ಟ್ ಟ್ರಾಫಿಕ್ ಪ್ಲೇಸ್ ಇನ್ ಬ್ರೆಜಿಲ್? ಆನ್ಸರ್ ಈಸ್ ಅವನಿಡಾ ಪ್ರೆಸಿಡೆಂಟ್ ವರ್ಗಾಸ್. You stand there trying to cross the road and contemplating the truly fascinating problem. How can crawling traffic proceed at such horrifying speed? As hour after hour passes without a ray of hope of an auspicious crossing, you may witness a scene, something like this. Yes, if you stand there to cross the road, ನೀವಲ್ಲೇನಾದ್ರು ರೋಡ್ ಕ್ರಾಸ್ ಮಾಡಬೇಕು ಅಂತ ಆ ರೋಡಲ್ಲಿ ನಿಂತ್ಕೊಂಡ್ರೆ, ಎಲ್ಲಿ? ಅವನಿಡಾ ಪ್ರೆಸಿಡೆಂಟ್ ವರ್ಗಾಸ್, ಮೋಸ್ಟ್ ಟ್ರಾಫಿಕ್ ಪ್ಲೇಸ್. ಅಲ್ಲಿ ರೋಡ್ ಇದೆ ಅಂದ್ಕೊಳ್ಳಿ,
ಒಂದು ಕಡೆ ನೀವು ನಿಂತಿದ್ದೀರಾ, ಆ ಕಡೆ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು ಅಂದ್ಕೊಳ್ಳಿ, ನೀವು ಎಷ್ಟೊತ್ತು ದಿನಗಟ್ಟಲೆ ವಾರಗಟ್ಟಲೆ ನಿಂತ್ಕೊಂಡ್ರು ನಿಮಗೆ ದಾರಿ ಬಿಡಲ್ಲಂತೆ ವೆಹಿಕಲ್ಸ್. ನೀವು ಆ ಕಡೆ ದಾಟಕ್ಕೆ ಸಾಧ್ಯ ಇಲ್ಲ ಅಂತ, ಆ ಕಡೆ ರೋಡಿಗೆ ಹೋಗ್ಲಂತೆ. Hours, days and weeks, it is not at all possible to cross the road. You may witness a scene something like this man, and on your side of the Avanida Varga suddenly catches sight of a friend of his on the other side and starts waving to him at the same time, looking completely mystified. In case if you find a friend on the other side, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ, ವಾರಗಟ್ಟಲೆ ಆಯಿತು, ಅಲ್ಲಿ ಆ ಕಡೆ ಒಬ್ಬ ನಿಮ್ಮ ಫ್ರೆಂಡನ್ನು ನೋಡ್ಬಿಡ್ತೀರಾ, ನೀವು ಅವಾಗ ಆಶ್ಚರ್ಯ ಆಗ್ಬಿಡ್ತಾ, ಮಿಸ್ಟಿಫೈಡ್, ಎಸ್ ಹೌ ಯು ಹ್ಯಾವ್ ಗೋನ್ ದೇರ್, ನೀನು ಆ ಕಡೆ ಹೆಂಗೆ ಕ್ರಾಸ್ ಮಾಡಿದೆ, ಎಲ್ಲಿ ಚಾನ್ಸ್ ಇತ್ತು ನಿನಗೆ ಅಂತ. ಹೌ ಆನ್ ಅರ್ತ್ ಡಿಡ್ ಯು ಗೆಟ್ ಓವರ್ ದೇರ್, ಇಲ್ಲಿಂದ ಇವನು ಶೌಟ್ ಮಾಡ್ತಾನೆ, ಎಸ್ ಹೌ ಇಟ್ ಈಸ್ ಪಾಸಿಬಲ್, ಯು ಆರ್ ದೇರ್, ಅಲ್ಲಿ ಹೇಗೆ ಹೋದೆ ನೀನು. To make himself heard about the traffic, it is the other fellow's turn to be surprised by this new question. He yells back, how? I was born on this side. ಇವನು ಇಲ್ಲಿಂದ ಕೇಳ್ತಾನೆ, ಹಾಯ್ ಹೌ ಯು ಗಾಟ್ ದಟ್ ಸೈಡ್, ನೀನು ಆ ಕಡೆ ಹೆಂಗೆ ಹೋಗ್ಬಿಟ್ಟೆ, ಹೆಂಗೆ ದಾಟ್ಬಿಟ್ಟೆ ಅಂತ. ಅವನು ಆ ಕಡೆ ಆಶ್ಚರ್ಯ, ಮೀ ಐ ಡಿಡ್ ನಾಟ್ ಕ್ರಾಸ್ ದ ರೋಡ್, ಐ ಆಮ್ ಬಾರ್ನ್ ದಿಸ್ ಸೈಡ್. ಅಯ್ಯೋ ನಾನು ಈ ಕಡೆನೇ ಹುಟ್ಟಿರೋದು, ದಾಟೋ ಪ್ರಶ್ನೆನೇ ಇಲ್ಲ, ನಾನು ಈ ಭಾಗದಲ್ಲೇ ಹುಟ್ಟಿರೋದು, ನಾನು ಈ ಸೈಡ್ನವನು ನಾನು ಅಂತ. ನೋ ಚಾನ್ಸ್ ಆಫ್ ಕ್ರಾಸಿಂಗ್ ದಟ್ ಟ್ರಾಫಿಕ್. ನಾವು ವೆಹಿಕಲಲ್ಲಿ ಹೋಗ್ಬೋದೇ ವಿನಃ ಫುಟ್ಪಾತಲ್ಲಿ ಹೋಗೋನು ದಾಟ್ಕೊಂಡು ಆ ಕಡೆ ಹೋಗಲಿಕ್ಕೆ ಚಾನ್ಸೇ ಇಲ್ಲ. ಆ ಕಡೆ ಹೋಗಿ ಹೇಳ್ತಾನೆ, ನೋ ನಾನು ಕ್ರಾಸೇ ಮಾಡಲಿಲ್ಲ ರೋಡ್ನ, ನಾನು ಈ ಭಾಗದವನು, ಈ ಭಾಗದಲ್ಲಿ ಹುಟ್ಟಿರೋನು ನಾನು ಅಂತ. ದಟ್ ಈಸ್ ಹೌ ದ ಟ್ರಾಫಿಕ್ ಇನ್ ಬ್ರೆಜಿಲ್. ಸ್ಟೂಡೆಂಟ್ಸ್, ಬ್ರೆಜಿಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಭಾಳ ಕಡಿಮೆ ಪಾಯಿಂಟ್ಸ್. ನಿಮ್ಗೆ 4 ಕ್ವೆಶನ್ಸ್ ಹೇಳಿದ್ನಲ್ಲ, ಒಂದು ಬ್ಲ್ಯಾಕ್ ಮೊಸೈಕ್, ಒಂದು ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್, ಅದೊಂದು ಪೆಡಸ್ಟ್ರೈನ್, ಡ್ರೈವರ್ ಈಸ್ ಇನ್ ಸರ್ಚ್ ಆಫ್ ಎ ಪೆಡಸ್ಟ್ರೈನ್, ಒಂದು ಅವನಿಡಾ ವರ್ಗಾಸ್, ಪ್ರೆಸಿಡೆಂಟ್ ವರ್ಗಾಸ್, ದ ಮೋಸ್ಟ್ ವರ್ಸ್ಟ್ ಟ್ರಾಫಿಕ್ ಪ್ಲೇಸ್ ಇನ್ ಬ್ರೆಜಿಲ್. ಈ 4 ಕ್ವೆಶನ್ಸನ್ನು ಓದ್ಕೊಳ್ಳಿ. ಇನ್ನು ನೀವು ಕ್ವಶನ್ಸ್ಗೆ ಬನ್ನಿ, 1 ಮಾರ್ಕ್ ಕ್ವಶನ್ಸ್, ಪೇಜ್ ನಂಬರ್ 101. ಎಕ್ಸ್ಕ್ವಿಸಿಟ್ಲಿ ವೆಲ್ ಮ್ಯಾನರ್ಡ್ ಪೀಪಲ್ ರೆಫರ್ಸ್ ಟು, ಯಾರವರು? ಆನ್ಸರ್ ಜಪಾನೀಸ್. ಸೆಕೆಂಡ್ ಕ್ವಶನ್, ವಾಟ್ ಬಿಹೇವಿಯರ್ ಸಬ್ಸ್ಟಿಟ್ಯೂಟ್ಸ್ ಪ್ರೈವಸಿ ಇನ್ ಜಪಾನ್? ಕರ್ಟಸಿ. ದ ರೆಫರೆನ್ಸ್ ಟು ಪಬ್ಲಿಕ್ ಟೆಲಿಫೋನ್ ಸಜೆಸ್ಟ್. ಆನ್ಸರ್ ಎ, ಹೌ ಓವರ್ಕ್ರೌಡೆಡ್ ಜಪಾನೀಸ್. ಬಿನೂ ಆಗುತ್ತೆ, ಹೌ ಜಪಾನೀಸ್ ರೆಸ್ಪೆಕ್ಟ್ ಪ್ರೈವಸಿ. ಫೋರ್ತ್, ಹೈರಾರ್ಕಿ ಇನ್ ಬೋಯಿಂಗ್ ಡಿಮ್ಯಾಂಡ್ಸ್. ಹೈರಾರ್ಕಿ ಅಂದರೆ ಯಾರ್ಯಾರಿಗೆ, ಯಾರ್ಯಾರು ಅಂತ ಎಲ್ಲನೂ ABC 3 ಕರೆಕ್ಟ್ ಆಗುತ್ತೆ. ಹೌ ಡಸ್ ಒನ್ ಶೋ ಅಪ್ರಿಸಿಯೇಷನ್ ವೈಲ್ ಈಟಿಂಗ್ ಸೂಪ್? ಹೇಗೆ ತೋರಿಸ್ಬೇಕು, ಚೆನ್ನಾಗಿದೆ ಅಂತ ಹೇಗೆ ಹೇಳಬೇಕು? ಮೇಕಿಂಗ್ ಎ ಫಿಯರ್ಫುಲ್ ನಾಯ್ಸ್. ಹೌ ಆರ್ ಪೇಮೆಂಟ್ಸ್ ಇನ್ ಬ್ರೆಜಿಲ್ ಡೆಕೋರೇಟೆಡ್? ಇವತ್ತು ಮಾಡಿದ್ನಲ್ಲ ಅದು, ವಿತ್ ಬ್ಲ್ಯಾಕ್ ಮೊಸೈಕ್ಸ್. ವಾಟ್ ಹ್ಯಾಪನ್ಸ್ ವೆನ್ ಲೀಜರ್ಲಿ ಪೀಪಲ್ ಇನ್ ಬ್ರೆಜಿಲ್ ಗೆಟ್ ಎ ಸ್ಟೀರಿಂಗ್ ವೀಲ್ ಇನ್ ದರ್ ಹ್ಯಾಂಡ್ಸ್? ನೋ ಸ್ಪೀಡ್ ಈಸ್ ಎನಫ್ ಫಾರ್ ದೆಮ್, ಈವನ್ 10th of a second. Who do the drivers look out for when they are driving? They look for pedestrians. What remarkable attitude is seen in the war between drivers? They are amicable. Amicable means friendly. ಇಷ್ಟು. ಇನ್ನು ನೀವು 4 ಮಾರ್ಕ್ಸ್ಗೆ ಬಂದರೆ ಥರ್ಡ್ ಮೈನ್ಗೆ ಬನ್ನಿ. ಥರ್ಡ್ ಮೈನಲ್ಲಿ ಫಸ್ಟ್ ಕ್ವೆಶನ್, ಬೋವಿಂಗ್ ಇನ್ ಜಪಾನ್ ಈಸ್ ಕ್ವೈಟ್. ಜಪಾನ್ ಬಗ್ಗೆ ಬರೀಬೇಕು. ನಿಮಗೆ ಇಲ್ಲಿ 2 ಕ್ವೆಶನ್, ಒಂದು ಜಪಾನ್ ಬಗ್ಗೆ ಬರೆಯೋದು, ಇನ್ನೊಂದು ಬ್ರೆಜಿಲ್ ಬಗ್ಗೆ ಬರೆಯೋದು, ಅದೊಂದು. ಸೆಕೆಂಡ್ ಕ್ವೆಶನ್, ಡಿಸ್ಕ್ರೈಬ್ ಹೌ ಟ್ರಾಫಿಕ್ ಇನ್ ಬ್ರೆಜಿಲ್ ಲೀಡ್ಸ್ ಹ್ಯೂಮರಸ್ ಅಬ್ಸರ್ವೇಷನ್ಸ್. ಈ 2 ಕ್ವೆಶನ್ಸು 4 ಮಾರ್ಕ್ಸ್ಗೆ ಓದ್ಕೋಬೇಕು. ಒಂದು ಜಪಾನ್ ಬಗ್ಗೆ ನಿಮ್ಗೆ 5-6 ಪಾಯಿಂಟ್ಸ್ ಹೇಳಿದ್ನಲ್ಲ, ಅವೆಲ್ಲ ಪ್ರಾಕ್ಟೀಸ್ ಮಾಡಿ. ಬ್ರೆಜಿಲ್ ಬಗ್ಗೆ ಆನ್ಸರ್ ಕಷ್ಟ ಸ್ವಲ್ಪ ಬರೆಯೋದು, ಇದೇ ಪಾಯಿಂಟ್ಸ್ ನಿಮ್ಗೆ 4 1 ಮಾರ್ಕ್ ಕ್ವೆಶನ್ಸ್ ಹೇಳಿದ್ನಲ್ಲ, ಅದು ಸ್ವಲ್ಪ ಡ್ರೈವರ್ಸ್, ಚೇಸ್ ಇಂಥ ಶಬ್ದಗಳೆಲ್ಲ ಉಪಯೋಗಿಸಿ. ಸೊ ಇಲ್ಲಿಗೆ ಈ ಲೆಸನ್ ಮುಗೀತು. ಜಪಾನ್ ಆ್ಯಂಡ್
ಬ್ರೆಜಿಲ್. ಸೊ ಇದು 2 ಕ್ಲಾಸಸನ್ನು ನೀವು ಕೇಳಿಸ್ಕೋಬೇಕು ಸ್ಟೂಡೆಂಟ್ಸ್. ಕ್ಲಾಸನ್ನು ನೋಡಿ ಕೇಳಿಸ್ಕೊಂಡು ನೀವು ನೋಟ್ಸನ್ನು ಮಾಡ್ಕೋಬೇಕು. ಹಾಗಾಗಿ ನೀವು ಸ್ವಲ್ಪ ಪಾಯಿಂಟ್ಸ್ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗೋಂಥ ಚಾನ್ಸಸ್ ಭಾಳ ಇರುತ್ತೆ. ನನಗೇನು ಅರ್ಥ ಆಗಲಿಲ್ಲ, ನನಗೇನು ಬರಲ್ಲ ಅಂತ ಸುಮ್ಮನಾಗಬೇಡಿ. ನಿಮ್ಗೆ ಏನು ಸಾಧ್ಯನೋ ಅಷ್ಟು ಕೇಳಿಸ್ಕೊತಾ ಇರಿ, ಈ ಥರ ವಿಡಿಯೋನ ಪಾಯಿಂಟ್ಸ್ ಬರ್ಕೋತಾ ಇರಿ. ಇಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಅಂಡರ್ಲೈನ್ ಮಾಡ್ತಾ ಹೋಗ್ರಿ, ಅದನ್ನು ಒಂದು ಎಕ್ಸಸೈಸಲ್ಲಿ ಬರ್ಕೊಳ್ಳಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಿಮಗೆ ಕಷ್ಟ ಗೊತ್ತಾಗುತ್ತೆ, ನಿಮಗೆ 100% ಅರ್ಥ ಆಗಲ್ಲ, ಅದು ಗೊತ್ತಾಗುತ್ತೆ. ಬಟ್ ನಿಮಗೆ ಸಾಧ್ಯವಾದಷ್ಟು ಬರೀಲೇಬೇಕು, ನೀವು ಖಾಲಿ ಬಿಡ್ಲಿಕ್ಕೆ ಬರಲ್ಲ. ಸೊ ಸ್ಟೂಡೆಂಟ್, ಥ್ಯಾಂಕ್ ಯು.